ನೀವು ಡೈಲಿ ಟಯರ್ಡ್ ಆಗಿರ್ತೀರಾ ಅಥವಾ ನಿಮ್ಮ ಸ್ಟಮಕ್ ಹೆವಿ ಅನಿಸುತ್ತಿದೆನಾ ಅವ್ರ ಸ್ಕಿನ್ ತುಂಬ ಡಲ್ ಆಗಿದೆಯಾ? ಇದಕ್ಕೆಲ್ಲದಕ್ಕೂ ಒಂದು ಸಿಂಪಲ್ ರೀಸನ್ ಇದೆ, ನಿಮ್ಮ ಗಟ್ ಫೈರ್ ವೀಕ್ ಆಗಿದೆ. ಆಯುರ್ವೇದ ಹೇಳುತ್ತೆ ಅಗ್ನಿ ಸ್ಟ್ರಾಂಗ್ ಇದ್ದರೆ ಬಾಡಿ ಸ್ಟ್ರಾಂಗ್ ಇರುತ್ತೆ, ಅಗ್ನಿ ವೀಕ್ ಆದರೆ ಡಿಸೀಸಸ್ ಎಲ್ಲನೂ ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೇನ್ ಬ್ಯಾಡ್ ಗಟ್ ಸೈನ್ಸ್, ಸ್ಟ್ರಾಂಗ್ ಡೈಜೆಷನ್ ಬಿಲ್ಡ್ ಮಾಡೋದು, ಮಾರ್ನಿಂಗ್ ಟು ನೈಟ್ ಹೇಗೆ ಗಟ್ ರೂಟೀನನ್ನು ಮೇಂಟೈನ್ ಮಾಡೋದು, 3 ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಯಾವ್ದು ನಾವು ಮಾಡ್ತಿರ್ತೀವಿ, ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಆಯುರ್ವೇದ ಹ್ಯಾಕ್ಸ್ ಫಾರ್ ದ ಇನ್ಸ್ಟಂಟ್ ರಿಲೀಫ್ ಫಾರ್ ದ ಡೈಜೆಸ್ಟಿವ್ ಪ್ರಾಬ್ಲಮ್ಸ್. See, the 5 mistakes which are ruining your gut. Number 1 is sleeping immediately after eating. See, ನಾವು ಊಟ ಮಾಡಿದ ತಕ್ಷಣ ಮಲಗ್ತೀವಿ, ಅದರಿಂದ ಹೆವಿನೆಸ್ ಇಂಡೈಜೆಷನ್ ಫೀಲ್ ಆಗುತ್ತೆ, ಸೊ ಇಮಿಡಿಯೇಟ್ಲಿ ಮಲಗಬಾರ್ದು. ನೆಕ್ಸ್ಟ್ ಈಸ್ ಈಟಿಂಗ್ ಫ್ರೂಟ್ ವಿತ್ ಮೀಲ್ಸ್. ಸಿ, ನಾವು ಊಟದ ಜೊತೆನೂ ಫ್ರೂಟ್ಸ್ ತಿಂತೀವಿ, ಅದು ತಪ್ಪು. ಮಿಲ್ಕ್ ಜೊತೆನೂ ಫ್ರೂಟ್ಸ್ ತಿಂತೀವಿ, ಅದನ್ನು ತಪ್ಪು. ಇದು ಆಪೋಸಿಟ್ ವಿಹಾರ ಇದು, ಸೊ ಇಂಥ ಊಟ ತಿನ್ನಬಾರ್ದು. ನೆಕ್ಸ್ಟ್ ಬಂದು ಓವರ್ ಥಿಂಕಿಂಗ್, ಸ್ಟ್ರೆಸ್ ಜಾಸ್ತಿ ಮಾಡೋ ಊಟ ಮಾಡೋ ಟೈಮ್ನಲ್ಲಿ ಮಾಡೋದ್ರಿಂದನೂ ನಮ್ಮ ಡೈಜೆಷನ್ ಪ್ರಾಪರ್ ಆಗಿರೋಲ್ಲ, ಇದರಿಂದ ನಮ್ಮ ಗಟ್ನ ಎಫೆಕ್ಟ್ ಆಗುತ್ತೆ. ದ ಲಾಸ್ಟ್ ಈಸ್ ಈಟಿಂಗ್ ವೆನ್ ನಾಟ್ ಹಂಗ್ರಿ. ಸುಮ್ಮನೆ ಟೈಮ್ ಆಗಿದೆ ತಿನ್ನಬೇಕು ಅಂತ ತಿನ್ನಬಾರ್ದು. ಒಂದು ಪ್ರಾಪರ್ ನಿಮ್ಮ ಡೈಲಿ ರೂಟೀನನ್ನು ಮೇಂಟೈನ್ ಮಾಡಿರಿ. ಸೊ ಇವಾಗ ಈ ಟೈಮಾಗಿ ತಿಂದರೆ ನಾಳೆನೂ ಮತ್ತೆ ಅದೇ ಟೈಮಾಗಿ ನಾವು ತಿಂದರೆ ಅದರಿಂದ ನಮಗೆ ಕರೆಕ್ಟ್ ಅದೇ ಟೈಮಾಗಿ ಹಂಗ್ರಿ ಫೀಲ್ ಆಗುತ್ತೆ, ಸೊ ನಮ್ಮ ಡೈಜೆಷನು ಪ್ರಾಪರಾಗಿ ರನ್ ಆಗುತ್ತೆ. ನಮ್ಮ ಅಗ್ನಿ ವೀಕ್ ಇದ್ದರೆ ನಮಗೆ ನಮ್ಮ ಬಾಡಿನಲ್ಲಿ ಸೈನ್ಸ್ ಕಾಣ್ತಾವ. ಸೊ ಆ ಸೈನ್ಸ್ ಏನಿದೆ ಅಂತ ನೋಡೋಣ ಬನ್ನಿ. ಇಫ್ ಯು ಹ್ಯಾವ್ ಫ್ರೀಕ್ವೆಂಟ್ ಬ್ಲಾಟಿಂಗ್, ಗ್ಯಾಸ್ ಇದೆ, ಬರ್ಪಿಂಗ್ ಅಂದರೆ ಒಂಥರ ಜಲನ ಇರುತ್ತೆ ಬಾಡಿನಲ್ಲಿ, ಕಾನ್ಸ್ಟಿಪೇಷನ್ ಅನ್ನೋದೈತೆ, ನಿಮ್ಮ ಟಂಗ್ ಮೇಲೆ ವೈಟ್ ಕೋಟಿಂಗ್ ಇದೆ, ಅದರದ ಲೇಯರ್ ಇದೆ, ಆರ್ ತುಂಬ ಸ್ಲೀಪಿ ಫೀಲ್ ಆಗುತ್ತೆ ಊಟ ಮಾಡಿದ ತಕ್ಷಣ, ಆ್ಯಕ್ನೆ, ಪಿಂಪಲ್ ಇದಾವ, ಆರ್ ವಾಮಿಟಿಂಗ್ ಕಂಟಿನ್ಯೂಸ್ ಆಗ್ತಿದೆ, ಇದೆಲ್ಲ ಇದ್ದರೆ ನಿಮ್ಮ ಅಗ್ನಿ ವೀಕ್ ಇದೆ, ಅಂದರೆ ನಿಮ್ಮ ಡೈಜೆಷನ್ ಪ್ರಾಪರ್ ಇಲ್ಲ. ಆಯುರ್ವೇದ ಹೇಳುತ್ತೆ ಅಗ್ನಿ ವೀಕ್ ಆದರೆ ಅದರಿಂದ ಇಂಡೈಜೆಷನ್ ಆಗುತ್ತೆ, ಇಂಡೈಜೆಷನ್ ಆಗಿದ್ದರಿಂದ ಆಮ ಬರುತ್ತೆ. ಆಮ ಅಂದರೆ ಟಾಕ್ಸಿನ್ಸ್ ಆಗೋದ್ರಿಂದ ಏನಾಗುತ್ತೆ, ಸ್ಕಿನ್ ಪ್ರಾಬ್ಲಮ್ಸ್ ಬರ್ತವೆ, ಹೇರ್ ಫಾಲ್ ಆಗುತ್ತವೆ, ಮೂಡ್ ಸ್ವಿಂಗ್ಸ್ ಜಾಸ್ತಿನೇ ಇರ್ತವೆ, ಆ್ಯಂಡ್ ನಮಗೆ ಎನರ್ಜೆಟಿಕ್ ಫೀಲ್ ಆಗಲ್ಲ, ನಾವು ಲೈಟಾಗಿ ಫೀಲ್ ಮಾಡಲ್ಲ, ಆ್ಯಂಡ್ ನೆಕ್ಸ್ಟ್ ಸ್ಟ್ರೆಸ್ನೂ ಬರುತ್ತೆ. ಸೊ ಕೀಪ್ ಯುವರ್ ಅಗ್ನಿ ಸ್ಟ್ರಾಂಗ್. ಪ್ರಾಬ್ಲಮ್ಸ್ ಮತ್ತು ಸೈನ್ಸ್ ಗೊತ್ತಾದ್ವು, ಇವಾಗ ನಾವು ರೆಮಿಡೀಸನ್ನು ನೋಡ್ಬೇಕು ತಾನೆ. ಸೊ ಹೌ ಟು ಬಿಲ್ಡ್ ಸ್ಟ್ರಾಂಗ್ ಡೈಜೆಷನ್. ಫಸ್ಟ್ ಸ್ಟಾರ್ಟ್ ದ ಡೇ ವಿತ್ ವಾರ್ಮ್ ವಾಟರ್ ಆರ್ ನಾರ್ಮಲ್ ಪಾಟ್ ವಾಟರ್, ಲೈಕ್ ನಮ್ಮ ಗಡಿಗೆ ನೀರು, ಅದರ ನೀರು ಕುಡಿದ್ರೆ ಓಕೆ, ಬಟ್ ಕೂಲ್ ವಾಟರ್, ರೆಫ್ರಿಜರೇಟರ್ ವಾಟರ್ ಕುಡಿಬಾರ್ದು. ವಾರ್ಮ್ ವಾಟರ್ ಈಸ್ ಓಕೆ, ನಾರ್ಮಲ್ ವಾಟರ್ ಈಸ್ ಓಕೆ ರೂಮ್ ಟೆಂಪ್ರೇಚರ್, ಬಟ್ ಕೂಲ್ ವಾಟರ್, ಫ್ರಿಜ್ಜಿನ ನೀರು ಕುಡಿಬಾರ್ದು. ನೋಡಿರಿ, ಮಾರ್ನಿಂಗ್ 1 ಗ್ಲಾಸ್ ವಾರ್ಮ್ ವಾಟರ್ ಕುಡಿದ್ರಿಂದ ಏನಾಗುತ್ತೆ, ನಮ್ಮ ಅಗ್ನಿ ಆ್ಯಕ್ಟಿವ್ ಆಗುತ್ತೆ, ಅದರಿಂದ ಮೆಟಬಾಲಿಸಮ್ ಸ್ಟಾರ್ಟ್ ಆಗುತ್ತೆ, ನಮ್ಮ ಬಾಡಿನಲ್ಲಿ ಎಲ್ಲ ಸಿಸ್ಟಮ್ಸ್ ಆ್ಯಕ್ಟಿವೇಟ್ ಆಗ್ತಾವ. ಸೊ warm water is important at the morning. The next is ginger lemon water before lunch or breakfast or dinner. See, ginger lemon water ಕುಡಿದ್ರಿಂದ ಏನಾಗುತ್ತೆ, ಅದು ನಮ್ಮ ಅಗ್ನಿನ ಬೂಸ್ಟ್ ಮಾಡುತ್ತೆ, ಸ್ಟಾರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹೆಂಗೆ ದೀಪನಲ್ಲಿ ನಾವು ಘೀ ಅಥವಾ ಆಯಿಲ್ ಹಾಕ್ತೀವಿ ಅಗ್ನಿಗೋಸ್ಕರ, ಇನ್ ದ ಸೇಮ್ ವೇ ನಮ್ಮ ಬಾಡಿನಲ್ಲಿನೂ ಅದು ಫ್ಯೂಲ್ ಥರ ವರ್ಕ್ ಆಗುತ್ತೆ ಟು ಲೈಟನ್ ದ ಅಗ್ನಿ. ಸೊ ದಿಸ್ ಇಸ್ ನ್ಯಾಚುರಲಿ digestive fire booster. The third one is never drink cold drinks after meal. See, ನಾವು ಊಟ ಮಾಡಿದ ತಕ್ಷಣ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದ್ರಿಂದ ನಾವು ಊಟ ಮಾಡಿದ ತಕ್ಷಣ ನಮ್ಮ ಬಾಡಿನಲ್ಲಿ ಅಗ್ನಿ ಸ್ಟಾರ್ಟ್ ಆಗಿರುತ್ತೆ. ನಾವು ಕೂಲ್ ಡ್ರಿಂಕ್ಸ್ ಅವ್ರ ಕೂಲ್ ವಾಟರ್ ಕುಡಿಯೋದ್ರಿಂದ ಅದು ಆಫ್ ಆಗಿಬಿಡ್ತದೆ, ಅದು ಎಫೆಕ್ಟಿವ್ ಆಗಿ ವರ್ಕ್ ಆಗಲ್ಲ. ಸೊ ಅದರಿಂದ ಇಂಡೈಜೆಷನ್ ಆಗುತ್ತೆ. ಇಂಡೈಜೆಷನ್ ಆದರೆ ಮತ್ತೆ ಸೇಮ್ ಪ್ರಾಬ್ಲಮ್, ವಾಮಿಟಿಂಗ್, ಮತ್ತು ಕಾನ್ಸ್ಟಿಪೇಷನ್, ಆ್ಯಕ್ನೇಸ್, ಪಿಂಪಲ್ಸ್, ಎವ್ರಿಥಿಂಗ್, ಬ್ಲಾಟಿಂಗ್, ಆ್ಯಸಿಡಿಟಿ ಸ್ಟಾರ್ಟ್ಸ್. ಸೊ ಡು ನಾಟ್ drink cold drinks just after your meals. Next, eat slowly, at least chew 32 times. This means mindful eating, complete digestion and zero gas. And the next one is more important, at least walk for 20 minutes after your lunch or dinner. Okay, ಇದರಿಂದ ಏನಾಗುತ್ತೆ, ಇದನ್ನು ನಾವು ಶತಪಥ ಚರಣ ಅಂತೀವಿ, ಅಂದರೆ ಲೈಟ್ ವಾಕ್. ಇದರಿಂದ ಏನಾಗುತ್ತೆ, ನಮ್ಮ ಡೈಜೆಷನ್ 30 to 40% ಫಾಸ್ಟರ್ ಆಗುತ್ತೆ. ಸೊ ಇದು ಕೂಡ ನಮ್ಮ ಡೈಜೆಷನ್ನ ಬೂಸ್ಟ್ ಮಾಡ್ತಿದೆ. ಬನ್ನಿ ಇವಾಗ ನೋಡೋಣ ನಮ್ಮ ಈವ್ನಿಂಗ್ ರೂಟೀನ್, ನಮ್ಮ ಲಂಚ್ ಆದಮೇಲೆ ನಮ್ಮ ರೂಟೀನ್ ಹೇಗಿರಬೇಕು. ಸಿ, ಈವ್ನಿಂಗ್ನಲ್ಲಿ ಈಟ್ ಡಿನ್ನರ್ ಬಿಫೋರ್ 8 PM. ವೈ? ಲೇಟ್ ಡಿನ್ನರ್ ಮಾಡೋದರಿಂದ ಫುಡ್ ಕರೆಕ್ಟಾಗಿ ಡೈಜೆಸ್ಟ್ ಆಗಲ್ಲ, ಇಂಡೈಜೆಷನ್ ಆಗುತ್ತೆ, ಆ್ಯಂಡ್ ಅದಾದಮೇಲೆ ಆ್ಯಕ್ನೆ, ಪಿಂಪಲ್ಸ್, ಬ್ಲಾಟಿಂಗ್, ಗ್ಯಾಸ್ಟ್ರಿಕ್ ಇವೆಲ್ಲ ಆಗುತ್ತೆ. ಸೊ ಹೆವಿನೆಸ್ಸು ಫೀಲ್ ಆಗುತ್ತೆ. ಸೊ ಡಿನ್ನರ್ 8ಗಿಂತ ಮುಂಚೆ ಮಾಡೋದು ಪ್ರಯತ್ನ ಪಡ್ರಿ. ದ ನೆಕ್ಸ್ಟ್ ಇಸ್ ಸಿಪ್ ವಾರ್ಮ್ ವಾಟರ್ ಆರ್ ನಾರ್ಮಲ್ ವಾಟರ್. ಸಿ, ಕೂಲ್ ವಾಟರಿಂದ ಬ್ಲಾಟಿಂಗ್ ಆಗುತ್ತೆ, ವಾರ್ಮ್ ವಾಟರ್ ಕುಡಿದ್ರಿಂದ ಫ್ಯಾಟು ಕಮ್ಮಿ ಆಗುತ್ತೆ, ಟಾಕ್ಸಿನ್ಸು ಮೆಲ್ಟ್ ಆಗುತ್ತೆ. ಸೊ warm water is best. Next is avoid heavy curd at night. See, heavy ಫುಡ್ಡು ತಿನ್ನಬಾರ್ದು, ಆ್ಯಂಡ್ ಹೆವಿಯಾಗಿ ಕರ್ಡ್ನು ತಿನ್ನಬಾರ್ದು. ಲೈಕ್ ನಮಗೆ ಅಭ್ಯಾಸ ಇರುತ್ತೆ ಕರ್ಡ್ ತಿನ್ನೋದು, ನೈಟಲ್ಲಿ ಕರ್ಡ್ ರೈಸ್ ಅವೆಲ್ಲ. ಸೊ ನೈಟಲ್ಲಿ ತಿನ್ನಬೇಡ್ರಿ, ಬಿಕಾಸ್ ಇದರಿಂದ ಕಫ ಇನ್ಕ್ರೀಸ್ ಆಗುತ್ತೆ, ಮ್ಯೂಕಸ್ ಬರುತ್ತೆ. ಕಫ ಅಂದರೆ ಮ್ಯೂಕಸ್ಸೇ, ಅದರಿಂದ ಸ್ಲೋ ಡೈಜೆಷನ್ ಆಗುತ್ತೆ. ಸೊ ಕರ್ಡ್ ತಿನ್ನಬೇಡ್ರಿ. ಆ್ಯಂಡ್ ಹೆವಿ ಫುಡ್ ಯಾಕೆ ತಿನ್ನಬಾರ್ದು ಅಂದರೆ ನಮ್ಮ ನೈಟಲ್ಲಿ ನಮ್ಮ ಅಗ್ನಿ ಲೋ ಇರುತ್ತೆ,
ಎಫಿಷಿಯೆಂಟಾಗಿ ಇರಲ್ಲ, ಮಧ್ಯಮ ಇರುತ್ತೆ, ಲೋ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಡೈಜೆಷನ್ ಪ್ರಾಪರಾಗಿ ಆಗಲ್ಲ, ಇಂಡೈಜೆಷನ್ ಆಗುತ್ತೆ, ಆ್ಯಂಡ್ ಅದರಿಂದ ಮತ್ತೆ ಬ್ಲಾಟಿಂಗ್ ಅನ್ನೋ ಸಮಸ್ಯೆಗಳು ಬರ್ತಾವೆ. ಸೊ ಹೆವಿ ಫುಡ್ ತಿನ್ನಬೇಡ್ರಿ. 5 ಬೆಸ್ಟ್ ಹ್ಯಾಕ್ಸ್, ಅದರಿಂದ ನಮ್ಮ ಗಟ್ ಪ್ರಾಪರಾಗಿ ಫಂಕ್ಷನ್ ಆಗಬೇಕು. ದ ಫಸ್ಟ್ ಇಸ್ ಜೀರಿಗೆ ನೀರು. ಇದನ್ನು ಜೀರಿಗೆ ನೀರು ಅಂದರೆ ಜೀರಾ ಬಾಯ್ಲ್ ಮಾಡಿ ನೀರು ಕುಡೀರಿ, ಇದು ಬೆಸ್ಟ್. ಇದರಿಂದ ಗ್ಯಾಸ್ ರಿಲೀಫ್ ಸಿಗುತ್ತೆ. ನೆಕ್ಸ್ಟ್ ಇಸ್ ವಾರ್ಮ್ ವಾಟರ್ನಲ್ಲಿ ಹಿಂಗೆ ಹಾಕಿ ಕುಡಿಯೋದು, ಇದರಿಂದ ನಮ್ಮ ಬ್ಲಾಟಿಂಗ್ ಕಡಿಮೆ ಆಗ್ಬಿಡುತ್ತದೆ. ಸೊ ದಿಸ್ ಇಸ್ ಬೆಸ್ಟ್ ಫಾರ್ ಬ್ಲಾಟಿಂಗ್. ದ ನೆಕ್ಸ್ಟ್ ಇಸ್ ತ್ರಿಕಾಟು. ಇದು ನಮ್ಮ ಅಗ್ನಿನ ಬೂಸ್ಟ್ ಮಾಡುತ್ತೆ, ಬಟ್ ಇದು ಒಕೇಶ್ನಲಿ ತಿನ್ನಬೇಕು, ಡೈಲಿ ತಿನ್ನೋ ಹಾಗಿಲ್ಲ ಇದು. ದ ನೆಕ್ಸ್ಟ್ ಇಸ್ ಘೀ ಇನ್ ಹಾಟ್ ರೈಸ್. ಅಮ್ಮ ಹೇಳ್ತಾಳ ಘೀ ಹಾಕ್ಕೊಂಡು ತಿನ್ನಿರಿ, ಬಟ್ ನಾವು ತಿನ್ನಲ್ಲ. ಎದಕ್ಕೆ ಹಾಕ್ಕೊಂಡು ತಿನ್ಬೇಕಂದ್ರೆ ಇದರಿಂದ ನಮ್ಮ ಇಂಟೆಸ್ಟೈನ್ ಲೂಬ್ರಿಕೇಶನ್ ಸಿಗುತ್ತೆ, ಅದರಿಂದ ನಮ್ಮ ಡೈಜೆಷನ್ ಎಫಿಷಿಯೆಂಟಾಗಿ ಆಗುತ್ತೆ. ಸೊ ರೈಸ್ನಲ್ಲಿ, ಹಾಟ್ ರೈಸ್ನಲ್ಲಿ ಘೀ ಹಾಕಿ ತಿನ್ನಿರಿ, ಕೂಲ್ ರೈಸ್ ಆಗಲ್ಲ ಹಾಟ್ ರೈಸ್ನಲ್ಲಿ. ದ ನೆಕ್ಸ್ಟ್ ಇಸ್ ಸೋಪನ್ನು ನಾವು ಊಟ ಆದಮೇಲೆ ತಿಂತೀವಿ, ಆ ಸೋಪನ್ನು ತಿನ್ನೋದ್ರಿಂದ ಅದು ಒಂದು ಕೂಲೆಂಟ್, ಅದರಿಂದ ಕೂಲು ಸಿಗುತ್ತೆ, ನೆಕ್ಸ್ಟ್ ಡೈಜೆಷನ್ನು ಸಪೋರ್ಟ್ ಆಗುತ್ತೆ. ಸೊ ಇದನ್ನು ಮಾಡಿರಿ. ನೆಕ್ಸ್ಟ್, ಇಫ್ ನಿಮ್ಮ ಗಟ್ ಸ್ಟ್ರಾಂಗ್ ಇದೆ ಅಂದರೆ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ, ನಿಮ್ಮ ಮೈಂಡ್ ಕಾಮ್ ಆಗಿರುತ್ತೆ, ನಿಮಗೆ ಎನರ್ಜಿ ಹೈ ಆಗಿ ಫೀಲ್ ಆಗುತ್ತೆ, ಮತ್ತು ನಿಮ್ಮ ಬಾಡಿನೂ ಲೈಟ್ ಆಗಿರುತ್ತೆ. ಎದಕ್ಕಂದರೆ ಆಯುರ್ವೇದ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ಅಗ್ನಿ. ಹೀಲ್ ಯುವರ್ ಗಟ್, ಸೊ ಹೀಲ್ ಯುವರ್ ಲೈಫ್. ಅಟ್ ಲಾಸ್ಟ್ ಐ ವುಡ್ ಜಸ್ಟ್ ಸೇ ದ್ಯಾಟ್, ನೋಡಿರಿ, ನಿಮ್ಮ ಗಟ್ ಪ್ರಾಬ್ಲಮ್ಸಿಂದ ನೀವು ಸ್ಟ್ರಗಲ್ ಆಗಕತ್ತೀರಂದರೆ ಫಸ್ಟ್ ನಿಮ್ಮ ಗಟ್ಟಿನಲ್ಲಿರುವ ಅಗ್ನಿ ಡೈಜೆಷನ್ನ ಕರೆಕ್ಟ್ ಮಾಡ್ಕೋಬೇಕು. ಇದರಿಂದ ನಿಮ್ಮ ಸ್ಕಿನ್, ವೇಟ್, ಎನರ್ಜಿ ಎಲ್ಲನೂ ಆಟೋಮೆಟಿಕ್ಲಾಗಿ ಇಂಪ್ರೂವ್ ಆಗುತ್ತೆ. ಸೊ ಅಗ್ನಿ ಮೇಲೆ ನಾನು ನೆಕ್ಸ್ಟ್ ಇನ್ನೂ ವೀಡಿಯೋಸ್ ಮಾಡ್ತೀನಿ, ಲೈಕ್ ವಾಟ್ ಆರ್ ದ ಟೈಪ್ಸ್ ಆಫ್ ಅಗ್ನಿ ಅಂತೆಲ್ಲ. ಸೊ ಇದೆಲ್ಲ ಗೊತ್ತಾಗಬೇಕು, ನೀವು ಡೈಜೆಷನ್ ಪ್ರಾಪರಾಗಿ ನಡಿಬೇಕು ಅಂದರೆ ಡೂ ಸಬ್ಸ್ಕ್ರೈಬ್, ಡೂ ಫಾಲೋ ಮೀ ಆ್ಯಂಡ್ ಡೂ ನಾಟ್ ಮಿಸ್ ಎನಿಥಿಂಗ್. ಸಿ ಯು.